ರಾಜ್ಯದ ಪಾಲಿಗಾಗಿ ದಿಲ್ಲಿ ಚಲೋವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಮ್ಮಿಕೊಂಡಿದೆ. ನಮ್ಮ ಪಾಲನ ನಮಗೆ ಕೊಡಿ ಅಂತ ಇಲ್ಲಿನ ಎಂಎಲ್ಎಗಳು ಅಂದ್ರೆ ಎಂಎಲ್ಎಗಳು ಸೇರಿದಂತೆ ಸಚಿವರು ಸೇರಿದಂತೆ ಮೇಲ್ಮನೆ ಸದಸ್ಯರು ಸೇರಿದಂತೆ ಎಲ್ಲರೂ ನೆನ್ನೆಯೇ ಬೀಡು ಬಿಟ್ಟಿದ್ದಾರೆ. ಡೆಲ್ಲಿಯಲ್ಲಿ ಕೇಂದ್ರದಿಂದ ಕರ್ನಾಟಕಕ್ಕೆ ಅನುದಾನ ತಾರತಮ್ಯ ಆಗ್ತಾ ಇದೆ ಅನ್ನೋ ಆರೋಪವನ್ನು ಹೊತ್ಕೊಂಡು ಇವತ್ತು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಬರೋಬ್ಬರಿ 1.87 ಲಕ್ಷ ಕೋಟಿ ಅನುದಾನ ಬಾಕಿ ಉಳಿಸಿಕೊಂಡಿದೆ ಅಂತ ರಾಜ್ಯ ಸರ್ಕಾರ ಸಿಡಿದಿದ್ದು ಬೆಳಗ್ಗೆ 11 ಗಂಟೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅನುದಾನದ ಹಕ್ಕನ್ನ ಪ್ರತಿಪಾದಿಸೋಕೆ ಸರ್ಕಾರದ ಸಿದ್ಧತೆಗಳು ಆಗ್ತಾ ಇದ್ದು ಪಬ್ಲಿಕ್ ಟಿವಿಲಿ ನಾನ್ ಸ್ಟಾಪ್ ಲೈವ್ ಕವರೇಜ್ ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ನಿಂದ ರಾಷ್ಟ್ರ ರಾಜಧಾನಿಯಲ್ಲಿ, ಬಿಜೆಪಿಯಿಂದ ರಾಜ್ಯ ರಾಜಧಾನಿಯಲ್ಲಿ ಎರಡೂ ಕಡೆಯಲ್ಲೂ ಕೂಡ ಇವತ್ತು ಪ್ರತಿಭಟನೆ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ರಾಜ್ಯದ ಪಾಲಿಗಾಗಿ ದಿಲ್ಲಿ ಚಲೋವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಮ್ಮಿಕೊಂಡಿದೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಒಂದು ದೆಹಲಿಗೆ ಹೋಗಿ ನಮ್ಮ ಪಾಲಿನ ದುಡ್ಡನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥ ಪ್ರತಿಭಟನೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು 11 ಗಂಟೆಗೆ ಆರಂಭ ಆಗ್ತಕ್ಕಂಥ ಪ್ರತಿಭಟನೆ. ಇದಕ್ಕೋಸ್ಕರ ಈಗಾಗಲೇ ಬಹುತೇಕ ಕಾಂಗ್ರೆಸ್ಸಿಗರು ದೆಹಲಿಯನ್ನು ತಲುಪಿದ್ದಾರೆ. ದೆಹಲಿಯಲ್ಲಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ಪ್ರತಿಭಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ದೆಹಲಿಯಲ್ಲಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ಪ್ರತಿಭಟನೆ. ಇದಕ್ಕೋಸ್ಕರ ಜಂತರ್ ಮಂತರ್ನಲ್ಲಿ ಟೆಂಟ್ ಹಾಕಿ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ. ನನ್ನ ತೆರಿಗೆ ನನ್ನ ಹಕ್ಕು ಅಂತಕ್ಕಂಥ ಬ್ಯಾನರ್ ಅನ್ನು ಹಾಕಲಾಗಿದೆ. ಸುಮಾರು 200 ಜನಗಳು ಕೂರುವಷ್ಟು ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. 138 ಜನ MLAಗಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಒಂದು 30 ಜನ, ಎಲ್ಲ ಸೇರಿ ಸರಿಸುಮಾರು ಒಂದು 200 ಜನ ಆಗಬಹುದು. ಕೇಂದ್ರದ ವತಿಯಿಂದ ಅಂದರೆ ಕೇಂದ್ರ ಹೈಕಮಾಂಡ್ ವತಿಯಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ, ವೇಣುಗೋಪಾಲ್ ಅವರು ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತನ್ಬಿಟ್ಟು ಪ್ರಮುಖ ಆಕರ್ಷಣೆ ಈ ಬಾರಿಯ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು. DK ಶಿವಕುಮಾರ್ 3 ದಿನದ ಹಿಂದೆನೇ ದೆಹಲಿಗೆ ಹೋಗಿ ಬೀಡು ಬಿಟ್ಟಿದ್ದಾರೆ. ಇಡೀ ಕಾರ್ಯಕ್ರಮದ ಉಸ್ತುವಾರಿಯನ್ನು ಅವರು ವಹಿಸಿಕೊಂಡಿದ್ದಾರೆ. ಇದಕ್ಕೋಸ್ಕರ ದೆಹಲಿ ಪೊಲೀಸರ ಅನುಮತಿಯನ್ನು ಕೇಳಲಾಗಿತ್ತು. ದೆಹಲಿ ಪೊಲೀಸರು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯ ಕಾರ್ಯಕ್ರಮ ಅಂದರೆ ಭಾಷಣಗಳು, ಮುಖ್ಯಮಂತ್ರಿಗಳದ್ದು ಉಪಮುಖ್ಯಮಂತ್ರಿಗಳದ್ದು ಭಾಷಣ ಇರೋದು 12:30ಕ್ಕೆ ಆರಂಭ ಆಗುತ್ತೆ. 12:30ರಿಂದ 1 ಗಂಟೆ. ಆದರೆ ಎಲ್ಲರೂ ಬಂದು ಅಸೆಂಬಲ್ ಆಗೋದಕ್ಕೆ ಅದಕ್ಕೂ ಮೊದಲು ಪೂರ್ವಭಾವಿಯಾಗಿ ಸಚಿವರುಗಳ ಭಾಷಣ ಇವೆಲ್ಲವನ್ನ ಸೇರಿದರೆ ಸರಿಸುಮಾರು 2 ಗಂಟೆಗಳ ಕಾರ್ಯಕ್ರಮ. 11 ಗಂಟೆಯಿಂದ 1 ಗಂಟೆಯ ತನಕ ಈ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೋಸ್ಕರ ದೆಹಲಿ ಪೊಲೀಸರು ಅನುಮತಿಯನ್ನು ಕೊಟ್ಟಿದ್ದಾರೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಇಬ್ಬರು ಸಹೋದ್ಯೋಗಿಗಳು ದೆಹಲಿಯಿಂದ ನಮ್ಮ ಜೊತೆ ಈಗ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಶಬೀರ್ ಮತ್ತು ಸುಖೇಶ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಸಿದ್ಧರಾಗಿದ್ದಾರೆ. ಇಬ್ಬರಿಗೂ ಕೂಡ ಗುಡ್ ಮಾರ್ನಿಂಗ್. ಮೊದಲನೇದಾಗಿ ಶಬೀರ್ನ ಮಾತನಾಡಿಸ್ಬಿಡ್ತೀನಿ. ಶಬೀರ್, ಕಾರ್ಯಕ್ರಮದ ರೂಪುರೇಷೆ ಮತ್ತು ಸಿದ್ಧತೆಯ ಬಗ್ಗೆ ಏನು ಮಾಹಿತಿ ಇದೆ? ಅರವಿಂದ್, ಬೆಳಗ್ಗೆ 11 ಗಂಟೆಗೆ ಕಾಂಗ್ರೆಸ್ನ ಪ್ರತಿಭಟನೆ ಜಂತರ್ ಮಂತರ್ನಲ್ಲಿ ಶುರುವಾಗುತ್ತೆ. ಇದಕ್ಕೋಸ್ಕರ ಈಗಾಗಲೇ ವೇದಿಕೆಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ಈಗ ನಾನು ವೇದಿಕೆ ಇರುವಂತಹ ಸ್ಥಳದಲ್ಲಿದ್ದೀನಿ. ಇಲ್ಲಿ ನೋಡಬಹುದು ನೀವು ಚಿತ್ರಣದಲ್ಲಿ ಯಾವ ರೀತಿಯಾದಂತಹ ದೃಶ್ಯಗಳು ನಿಮಗೆ ಸದ್ಯಕ್ಕೆ ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಸುಮಾರು 200ರಿಂದ 250 ಜನರು ಕೂತು ಈ ಒಂದು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಲಾಗಿರುವಂತದ್ದು. ಮುಖ್ಯವಾಗಿ ಒಂದು ಟೆಂಟ್ ರೂಪದಲ್ಲಿ ಈ ಒಂದು ವೇದಿಕೆಯನ್ನು ಸಿದ್ಧಪಡಿಸಿರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ರೀತಿ ಅಂತಿಮ ಹಂತದ ತಯಾರಿಗಳು ಕೂಡ ಈಗಾಗಲೇ ನಡೀತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ವೇದಿಕೆಯ ಮುಖ್ಯ ಭಾಗ ಏನಿದೆ, ಇಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಾಗಿ ಮಾತಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬಾಕಿ ಉಳಿದಂತ ಎಲ್ಲಾ ಸದಸ್ಯರು ಮುಂದೆ ಹಾಕಿರುವಂತಹ ಚೇರ್ಗಳಲ್ಲಿ ಕೂತ್ಕೊಂಡಿರ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರ್ಬೋದು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಾಗಿರ್ಬೋದು, ಎಲ್ಲರೂ ಸೇರಿದಂತೆ ಪ್ರಮುಖ ನಾಯಕರು ಎಲ್ಲರೂ ಕೂಡ ಚೇರ್ಗಳಲ್ಲಿ ಕೂತಿರ್ತಾರೆ. ಯಾರ ಸರದಿ ಬರುತ್ತೆ ಅವರು ಒಬ್ಬೊಬ್ಬರಾಗಿ ಹೋಗಿ ವೇದಿಕೆ ಮೇಲೆ ನಿಂತು ತಮ್ಮ ಅಭಿಪ್ರಾಯವನ್ನ, ತಮ್ಮ ಹೋರಾಟದ ಉದ್ದೇಶವನ್ನ ವಿವರಿಸ್ತಾ ಬರ್ತಾರೆ. ಸೊ ಇದಕ್ಕಾಗಿ ಇಲ್ಲೆಲ್ಲ ರೀತಿಯಾದಂತಹ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ನಾನು ಮತ್ತೊಂದಿಷ್ಟು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಕರ್ನಾಟಕದ ಬಾವುಟಗಳನ್ನು ಕೂಡ ಈಗ ಇಲ್ಲಿ ತರುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಎಲ್ಲಾ ಬಾವುಟಗಳನ್ನು ಕೂಡ ಈಗ ವೇದಿಕೆಯ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳಲ್ಲಿ ಅಳವಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಅಂದ್ರೆ ದೆಹಲಿಯಲ್ಲಿ ಒಂದು ಕರ್ನಾಟಕದ ಅಸ್ಮಿತೆ ಮತ್ತೆ ಕನ್ನಡಕ್ಕಾಗಿ ನಡೀತಿರುವಂತಹ ಹೋರಾಟ ಏನು, ಮತ್ತೆ ಕರ್ನಾಟಕದ ಉದ್ದೇಶ
ಏನು ಅನ್ನುವಂಥದ್ದು ಇಲ್ಲಿರುವಂತ ಜನರಿಗೂ ಕೂಡ ಗೊತ್ತಾಗಬೇಕು ಅನ್ನುವಂಥದ್ದು ಪ್ರಮುಖವಾದಂತ ಉದ್ದೇಶ ಆಗಿರುವಂತದ್ದು. ಹೀಗಾಗಿ ಈಗ ಭಾರತದ ರಾಷ್ಟ್ರಧ್ವಜ ಮತ್ತೆ ಕರ್ನಾಟಕದ ಧ್ವಜವನ್ನು ಕೂಡ ಇಲ್ಲಿ ತಂದು ನಿಯೋಜಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿರುವಂತದ್ದು. ಸೊ ಸಾಕಷ್ಟು ತಯಾರಿಗಳು ನಡೀತಾ ಇದ್ದಾವೆ. ನಾನು ಏನು ಮುಖ್ಯವಾಗಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಅವರು ಕೂಡ ಇದ್ದಾರೆ. ಯಾವ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಅವ್ರನ್ನ ಮಾತಾಡ್ಸೋಣ. ಸರ್, ಯಾವ್ಯಾವ ರೀತಿ ತಯಾರಿ ಆಗಿದೆ, ಎಷ್ಟು ಜನಕ್ಕೆ ಕೂರ್ಲಿಕ್ಕೆ ವ್ಯವಸ್ಥೆ ಆಗಿದೆ? 136 ಜನ ಶಾಸಕರು, MLCs, MP ಅವ್ರನ್ನ ಈ ಸ್ಟೇಜ್ ಮೇಲೆ ಕೂರ್ಸಕ್ಕಿರುವಂತ ವ್ಯವಸ್ಥೆ ಮಾಡಿದೀವಿ. ಈ ಚೇರ್ಸ್ ಅಲ್ಲಿ ಯಾರು ಕೂಡ ಸ್ಟೇಜ್ ಮೇಲೆ ಕೂತ್ಕೊಳ್ಳುವಂತ ಪ್ರಯತ್ನ ಇಲ್ಲ, ಸ್ಟೇಜ್ ಕಾರ್ಯಕ್ರಮ ಇಲ್ಲ. ಸೊ ಒಬ್ಬೊಬ್ರು ಮಾತಾಡೋರು ಮಾತ್ರ ಅಲ್ಲಿ ಮೇಲೆ ಹತ್ತು ಹೋಗ್ತಾರೆ, ಮಾತಾಡಿ ವಾಪಸ್ ಬರ್ತಾರೆ. ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಕಾರ್ಯಕ್ರಮ? 10:30, 11 ಗಂಟೆ ಒಳಗಡೆ ಎಲ್ಲರೂ ಬರ್ತಾರೆ. 1 ಗಂಟೆ ತನಕ ಕಾರ್ಯಕ್ರಮ. ಎಷ್ಟು ಗಂಟೆ ತನಕ ನಿಮ್ಗೆ ಅನುಮತಿ ಇರೋದು? ಒಟ್ಟು 1 o'clock 10 to 1 ಪರ್ಮಿಷನ್ ಬಂದಿದೆ, ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಅರವಿಂದ್, ಕೇಳಿದ್ರಿ 10ರಿಂದ 1 ಗಂಟೆವರೆಗೂ ಕೂಡ ಅನುಮತಿ ಸಿಕ್ಕಿರುವಂತದ್ದು. ಸೊ ಪ್ರತಿಭಟನೆ ಮಾಡ್ಲಿಕ್ಕೆ ಈಗ ಜಂತರ್ ಮಂತರ್ನಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಆಗಿದ್ದಾವೆ. ಓಕೆ, ಇನ್ನು ಸುಕೇಶ್, ಸದ್ಯ ಡೆಲ್ಲಿಯ ಯಾವ ಭಾಗದಲ್ಲಿ ನೀವಿದ್ದೀರಿ? ಸದ್ಯದ ಅಪ್ಡೇಟ್ ಕೊಡೋದಾದ್ರೆ. ವಿದ್ಯಾ, ಪ್ರಮುಖವಾಗಿ ನಾನೀಗ ಕರ್ನಾಟಕ ಭವನ 1ನಲ್ಲಿದ್ದೀನಿ. ಮುಖ್ಯಮಂತ್ರಿಗಳಾದಿಯಾಗಿ ಕೆಲವು ಸಚಿವರುಗಳು ಕೂಡ ಇಲ್ಲೇ ತಂಗಿರುವಂಥದ್ದು. ಜೊತೆಗೆ 10:30ರಿಂದ 1 ಗಂಟೆ ಅಂದರೆ 2.5 ಗಂಟೆಯ ಪ್ರೊಟೆಸ್ಟ್ನ ಪ್ಲಾನನ್ನು ಕಾಂಗ್ರೆಸ್ ನಾಯಕರುಗಳು ಮಾಡಿಕೊಂಡಿದ್ದಾರೆ. ಸುಮಾರು 10 ಗಂಟೆ ಸುಮಾರಿಗೆ ಬಹುತೇಕ DCM ಸೇರಿದಂತೆ CM ಸೇರಿದಂತೆ ಎಲ್ಲರೂ ಕೂಡ ಅಸೆಂಬ್ಲ್ ಆಗಬೇಕು ಅನ್ನುವಂಥ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ. ಹಾಗಾಗಿ 2.5 ಗಂಟೆಗಳ ಕಾಲ ನಿರಂತರವಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿಕ್ಕೆ ಜಂತರ್ ಮಂತರ್ನಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ತಡರಾತ್ರಿಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆದಿಯಾಗಿ ಬಹುತೇಕ ಸಚಿವರುಗಳು ಬಂದಿದ್ದಾರೆ ಮತ್ತು ಶಾಸಕರುಗಳು ಕೂಡ ಖಾಸಗಿಯಾಗಿ ದೆಹಲಿಯನ್ನು ತಲುಪಿದ್ದಾರೆ. ಇವತ್ತು ನಡೆಯುವಂಥ ಪ್ರತಿಭಟನೆ ಇದುವರೆಗೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮಾಡಿದಂಥ ಆರೋಪ, ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದಂಥ ಆರೋಪಕ್ಕೆ ಒಂದು ಉತ್ತರ, ಅಂದರೆ ನಾವು ಅನುದಾನವನ್ನು ಕೇಳಿದ್ರು ಕೂಡ ನೀವು ಕೊಟ್ಟಿಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಮಾಡೆಲ್ ಆಫ್ ಪ್ರೊಟೆಸ್ಟ್ ಅನ್ನುವಂಥ ರೀತಿಯಲ್ಲಿ ಅದನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ ಈ ಪ್ರತಿಭಟನೆ ಒಂದು ಮಾಡೆಲ್ ಆಗುವ ಮೂಲಕವಾಗಿ ಈ ರೀತಿ ಏನಾದರೂ ಅನ್ಯಾಯ ಆಗಿದ್ದರೆ ಬೇರೆ ರಾಜ್ಯಗಳಿಗೂ ಕೂಡ ಈ ಒಂದು ಪ್ರತಿಭಟನೆಗೆ ಇದು ನಾಂದಿ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ತನ್ನ ಪ್ರತಿಭಟನೆಯನ್ನು ದಾಖಲಿಸಲಿಕ್ಕೆ ಮುಂದಾಗಿದೆ. ವಿದ್ಯಾ. ಓಕೆ, ಸುಕೇಶ್ ಮತ್ತು ಶಬೀರ್, ಸದ್ಯಕ್ಕೆ ತಮ್ಮಿಬ್ಬರಿಗೂ ಕೂಡ ಧನ್ಯವಾದ. ಮತ್ತೆ ನಿಮ್ಮನ್ನ ಸಂಪರ್ಕಕ್ಕೆ ತಗೋತೀವಿ ಮುಂದಿನ ಹಂತಗಳಲ್ಲಿ. ಸೊ ಮಾಡೆಲ್ ಆಗಬಹುದು ಅಲ್ಲ, ಮಾಡೆಲ್ ಆಗೋಗಿದೆ ಪ್ರತಿಭಟನೆ. ಯಾಕೆಂದ್ರೆ ಈಗಾಗಲೇ ನಾಳೆ ಕೇರಳದವರು ಪ್ರೊಟೆಸ್ಟ್ ಅನ್ನ ಇಟ್ಕೊಂಡಿದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ದೆಹಲಿಯಲ್ಲಿ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ಟಾಲಿನ್ ಅವರು ಕೇರಳ ಸರ್ಕಾರದ ಪ್ರತಿಭಟನೆಗೆ ತಮಿಳುನಾಡು CM ಬೆಂಬಲವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ನಾಂದಿಯನ್ನು ಹಾಡ್ತಾ ಇರತಕ್ಕಂಥದ್ದು ಕರ್ನಾಟಕ ಸರ್ಕಾರದ ವತಿಯಿಂದ. ಸಿದ್ದರಾಮಯ್ಯನವರ ಮಾತಲ್ಲೇ ಹೇಳೋದಾದ್ರೆ, ಇದು ಕಾಂಗ್ರೆಸ್ನವರು BJP ವಿರುದ್ಧ ಮಾಡ್ತಿರೋ ಪ್ರತಿಭಟನೆ ಅಲ್ಲ, ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇರತಕ್ಕಂಥ ಪ್ರತಿಭಟನೆ ಅಂತಕ್ಕಂಥ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ.